ಎಸ್ಟಿ ಪಟ್ಟಿಗೆ ಸೇರಿಸಲು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ಮಡಿವಾಳರ ಬೃಹತ್ ಪ್ರತಿಭಟನೆ. ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಒತ್ತಾಯಿಸಿ ಮಡಿವಾಳ ಸಮುದಾಯದ ಸಾವಿರಾರು ಜನರು ಸ್ವತಂತ್ರ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದಿರುವ ಸಮಾಜದ ಮಡಿವಾಳರು ರಾಜ್ಯಾದ್ಯಂತ ಇಲ್ಲಿಗೆ ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಈ ಬೃಹತ್ ಪ್ರತಿಭಟನೆಯು ಮಡಿವಾಳ ಸಮಾಜದ ಮುಖಂಡರಾದ ನಿವೃತ್ತ ಪೊಲೀಸ್ ಅಧಿಕಾರಿ ಎಚ್ ವೆಂಕಟೇಶ್, ಮಡಿವಾಳ ಸಮಾಜದ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿ, ಮುಕ್ತಾನಂದ ಸ್ವಾಮೀಜಿಗಳು ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷ ಎಂ.ಕೆ. ಹನುಮಂತಪ್ಪ ಹಾಗೂ ಉತ್ತರ ಕರ್ನಾಟಕ ಮಡಿವಾಳರ ಸಂಘದ ಉಪಾಧ್ಯಕ್ಷ ದುರ್ಗೇಶ್ ಜಿ ಮಡಿವಾಳರ್ ಮುಂತಾದವರು ಸಾರಥ್ಯ ವಹಿಸಿದ್ದರು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಜನರ ಸಮ್ಮುಖದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿತ್ತು. ಮಡಿವಾಳ ಸಮಾಜದ ಮುಖಂಡ ನಿವೃತ್ತ IPS ಅಧಿಕಾರಿ ಎಚ್ ವೆಂಕಟೇಶ್ ಮಾತನಾಡಿ, ಮಡಿವಾಳರನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಈ ಹಿಂದೆ ಸಮಾಜದ ಸ್ವಾಮೀಜಿಗಳು ಹಾಗೂ ಹಿರಿಯರು ಹೋರಾಟ ನಡೆಸಿದ ಪರಿಣಾಮ ರಾಜ್ಯ ಸರ್ಕಾರ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ ವರದಿಯನ್ನು ಸ್ವೀಕರಿಸಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡದೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ತಾಳಿದೆ. ಹೀಗಾಗಿ ಮಡಿವಾಳರು ಸಂಘಟಿತರಾಗಿ ತಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕಾಗಿದ್ದು ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ವೆಂಕಟೇಶ್ ಅವರು ತಿಳಿಸಿದರು. ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಉತ್ತರ ಕರ್ನಾಟಕ ಭಾಗದ ಹನುಮಂತಪ್ಪನವರು, ದೀಪಕ್ ಹಾಗೂ ದುರ್ಗೇಶ್, ನಾನು HS ವೆಂಕಟೇಶ್, IPS ನಿವೃತ್ತ DIGP, ಕರ್ನಾಟಕ ರಾಜ್ಯ ಮಡಿವಾಳ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ, ಇವರೆಲ್ಲ ಜಂಟಿಯಾಗಿ ಸೇರಿಕೊಂಡು ಮಾಡಿದ್ದೇವೆ. ಅಹೋರಾತ್ರಿ ಹೋರಾಟ. ನಮ್ಮ ಅಹವಾಲಿಷ್ಟೇ, ನಾವು ತಲೆತಲಾಂತರಗಳಿಗೆ ಕುಳಿತುಕೊಳ್ಳಗಾಗಿ ಶೋಷಣೆಗೆ ಒಳಗಾಗಿರುವಂಥ ಶೋಷಿತ ದಮನಿತ ಜಾತಿ ಮಡಿವಾಳರು ಅಂತಾರೆ, ಅಗಸರು ಅಂತಾರೆ, ಸಾಕು ಅಂತಾರೆ, ರಜಕರು ಅಂತಾರೆ, ಬೇರೆ ಬೇರೆ ರಾಷ್ಟ್ರದಲ್ಲಿ 18 ರಾಜ್ಯ 3 ಯೂನಿಟ್ ಆಲ್ರೆಡಿ ಕರೆಂಟ್ಲಿ ಬೆನಿಫಿಟ್ಸ್ ಆಫ್ SC ಶೆಡ್ಯೂಲ್ ಕಾಸ್ಟಲ್ಲಿ. ಆದರೆ ನಮ್ಮ ರಿಕ್ವೆಸ್ಟ್ ಇಷ್ಟೇ, ನಮಗಿಂತ ಮುಂದುವರೆದ ಜಾತಿಗಳಿಗೆ SCನ ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಆಲ್ರೆಡಿ ನಮಗೆ 2011ರಲ್ಲಿ ಪ್ರೊಫೆಸರ್ ಅನ್ನಪೂರ್ಣಮ್ಮ ಅವರ ವರದಿ ಬಂದು ನಮ್ಮ ಜಾತಿ ಭಾಳ ಶೋಷಿತ ಜಾತಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಭಾಳ ಹಿಂದುಳಿದಿದೆ ಅಂತ ಕ್ರೋಢೀಕರಿಸಿ ಅಂಕಿಅಂಶಗಳನ್ನ ಪೂರಕವಾಗಿ ವರದಿ. ಅದಕ್ಕೆ ಪೂರಕವಾಗಿ ಕಾಂತರಾಜ್ ವರದಿಯವರು ಸಹ 3 ವರದಿ ಕೊಟ್ಟಿದ್ದಾರೆ. SC ಸೇರಿಸ್ಬೋದು ಮಡಿವಾಳರಿಗೆ. ಇದನ್ನೆಲ್ಲ ಪಕ್ಕಕ್ಕೆ ಬಿಟ್ಟಾಗ್ತಾ ಇದ್ದಾರೆ. ಬಂದಂಥ ತದಂಥ ಒಂದು ಸಕ್ಸಸ್ಫುಲ್ ಗೌರ್ಮೆಂಟ್ ಫಸ್ಟ್ ಟರ್ಮ್ ಬಂದವರು 2012 ಇವರು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು 14 ಜನವರಿ 5ನೇ ತಾರೀಕು ಇದು ಅಖಂಡ ಒಂದು ಕರ್ನಾಟಕದ ಜನತೆಯನ್ನು ಸೇರಿಸಿ 2.5 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಒಂದು ಫಂಕ್ಷನ್ ಮಾಡಿದಾಗ ನನಗೆ ಮಾತಾಡಿದೆ. ಆಗ ಆಂಜನೇಯವರು ಸಮಾಜ ಕಲ್ಯಾಣ ಮಂತ್ರಿ, ನಾನು ಖಂಡಿತ ಮಾಡಿಸ್ಕೊಡ್ತೀನಿ, ನಿಮ್ಮ ನೋವು ಅರ್ಥ ಆಯಿತು. ಯಾಕಂದರೆ ಮಲ ಹೊರೋನು SC ಆದರೆ ಮಲನ ತೊಳೆಯೋನು SC ಆಗಬಾರ್ದು. ಇದು ನಮಗೆ ಸಾಮಾಜಿಕ ನ್ಯಾಯ ಕೊಡಿಸ್ಕೊಡ್ತಾರೆ. ನಿಮಗೆ ಮತ್ತು ಸವಿತಾ ಸಮಾಜದಲ್ಲಿ ಏನೋ ಮಾಡ್ತೀನಿ ಅವರು ಅಂತ ಕಣ್ಣೂರಿಸು. ಆಮೇಲೆ ಅವರು ಸಣ್ಣ ಪುಟ್ಟದ್ದು ಆಸೆಗಳಿಗೆ ಈಡೇರಿಸಿದ್ರು. ಏನೋ ಮಡಿವಾಳ ಅಭಿವೃದ್ಧಿ ನಿಗಮ ಅದು ಇದೆಲ್ಲ ಕೊಡಬೇಕಾದ್ರೆ ಕೊಡಲಿಲ್ಲ. ಸೆಕೆಂಡ್ ಟರ್ಮ್ ಬಂದು ಅವಾಗೂ ಕೇಳ್ಕೊಂಡೆ, ಇಲ್ಲ ವೆಂಕಟೇಶ ಏನೋ ಮಾಡೋಣ ಅಂತ ಹೇಳ್ತಾರೆ. ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರ ಬೆನ್ನಿಂದ ನಾವು ಇದ್ವಿ. ಈಗ ನಮಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ನಮಗೆ ಭ್ರಮ ನಿಲ್ಲಿಸೋದಾಗಿದೆ. ಭಾಳ ಅವ್ರ ಬಗ್ಗೆ ಗೌರವನೇ ಹೊಟ್ಟೋಗಿದೆ. ಯಾಕಂದರೆ ಕುರುಬರನ್ನ ಕಳಿಸ್ಕೊಡ್ತಾರೆ, ಬೇರೆ ಬೇರೆ ಜಾತಿಗಳು, ನಮ್ಮಿಂದ 300 ಜಾತಿಗಳು ಕಳಿಸ್ತಾರೆ. ನಾವೇನು ಮಾಡಿದ್ವಿ ಸರ್? ನಾವೇನು ಮಾಡಿದ್ದೀವಿ ನೋಡಿ? ನಮ್ಮ ಜನ ಬರೋಕ್ಕೆ ಬಸ್ ಚಾರ್ಜ್ಗಳು ಕೊಡಿಸ್ಕೊಳ್ತೀವಿ, ಊಟ ಮಾಡೋಕ್ಕೆ ಹೋಗಿಲ್ಲ. ಇಂಥ ಸ್ಥಿತಿಯಲ್ಲಿ ಬದುಕ್ತಾ ಇರೋಂಥ ಶೋಚನೀಯ ಸ್ಥಿತಿಯಲ್ಲಿ ನೋಡಿ ಇವರ ಪಾಪ, ಇವರ ಒಂದು ನೋವು, ಆ ಬಿಸಿ ಉಸಿರು ಸರ್ಕಾರಕ್ಕೆ ತಟ್ಟುತ್ತದೆ. ನಾವು ಮಾಚಿದೇವರ ಸಂತತಿಯವರು, ನಾವು ಭಾಳ ಸತ್ಯವಂತರು, ನೇರವಾಗಿ ಮಾತಾಡ್ತೀವಿ, ನಾವು ಪ್ರವೇಶನ ಮಾತಾಡ್ತೀವಿ, ನಾವು ಯಾರಿಗೂ ಮೋಸ ಮಾಡೋದಿಲ್ಲ. ಆದರೆ ದುರದೃಷ್ಟ ನಮ್ಮ ಅಹವಾಲಿಗೆ ಬಂದಿದ್ದರು ಸನ್ಮಾನ್ಯ ಖರ್ಗೆ ಸಾಹೇಬರನ್ನ ಪ್ರಿಯಾಂಕಾ ಖರ್ಗೆ ಕಳಿಸಿದ್ರು. ಅವರು ಸಂವಿಧಾನ, ನ್ಯಾಯ ಇದ್ರ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಆಗಿದೆ. ಆಮೇಲೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು ಅಂತಾರೆ. ಕುಲಶಾಸ್ತ್ರೀಯ ಅಧ್ಯಯನ ಆಗಿ ಮಣ್ಣು ತಿಂತಾ ಇದೆ 15 ವರ್ಷದಿಂದ. ಅಲ್ಲ, ಕುಲಶಾಸ್ತ್ರೀಯ ಅಧ್ಯಯನ ಬರೋದು ಪರಿಶಿಷ್ಟ ಜಾತಿಗೆ ಸೇರಿಸೋದಕ್ಕೆ ಅಲ್ಲ, ಪರಿಶಿಷ್ಟ ವರ್ಗಕ್ಕೆ. ಇಲ್ಲ, ಪರಿಶಿಷ್ಟ ವರ್ಗ ಇರಲಿ ಸರ್, ಅವ್ರು ಹೇಳಿ. ಅದು ಬಂದು 15 ವರ್ಷದ ಮಣ್ಣು ತಿಂತಾ ಇದೆ. ಅದ್ರ ಬಗ್ಗೆ ಹೇಳಿದ್ರೆ ಅದಿರಲಿ ರೀ, ನಾನು ಹೇಳಿದ್ ಕೇಳ್ರಿ ಅಂತ ನಾನು ಏನು ಆಮೇಲೆ ರೆಡಿಯಾಗಿ ಬಂದಿದ್ದಾರೆ ಉತ್ತರ. ಆಮೇಲೆ ನಾವು ರವಿಕುಮಾರ್ ಅವ್ರ ಮುಖಾಂತರ ಮಾತಾಡ್ತೀವಿ. ರವಿಕುಮಾರ್ ಯಾವ ನಾನು ಅವರು ನಮ್ಮ ಇದರ ನಾಯಕರಲ್ಲ, ಅವ್ರು ಇತ್ತೀಚೆಗೆ ಬಂದಿರೋ ನಾಯಕ. ನೋಡಿ, ಹನುಮಂತಪ್ಪನವರಾಗಲಿ, ದೀಪಕ್ ಆಗಲಿ, ಈ ಕಡೆ ಇರುವಂಥ ಎಲ್ಲ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಬೆಳೀತಾ ಇದ್ದೀವಿ. ಯಾರೊಬ್ರು ಹೋಗ್ಬಿಟ್ಟು ನಾನು ಮಾತಾಡಿದೆ ಸರ್, ನಾನು ಹೇಳಿದೆ ಸರ್ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. 2014ರಲ್ಲೂ ಇದೇ ಮಾಡೋದು.
ಆದರೆ ದಯಮಾಡಿ ಅವ್ರನ್ನ ನೀವು ಅವರ ಒಂದು ಪ್ರತಿನಿಧಿಯಾಗಿ ತಗೋಬೇಡಿ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ಕೈ ಮುಗಿದು ಕೇಳ್ಕೊಳ್ತೀವಿ ಈ ಸರ್ಕಾರಕ್ಕೆ, ನಮ್ಮ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಸಿದ್ದರಾಮಯ್ಯ ಸಾಹೇಬ್ ಇಲ್ಲಾಂದ್ರೆ ನಾವೆಲ್ಲರೂ ಎಷ್ಟೋ ಜನ ವಿಷ ಕುಡಿಬೇಡ ಸರ್, ಬೇಡಪ್ಪ ಅದೆಲ್ಲ ಮಾಡಬೇಕು, ವಿಷ ಕುಡಿಬೇಡಿ, ಆಮೇಲೆ ಇಲ್ಲೇ ಇರೋಣ ಅಹೋರಾತ್ರಿ ಅಂತ ಪರ್ಮಿಷನ್ ಸಿಗ್ತಾ ಇಲ್ಲ, ನಾವಿಲ್ಲೇ ಹೊಟ್ಟೆ ಊಟ ಇಲ್ದು ಪರವಾಗಿಲ್ಲ, ದಿನಶನ ಮಾಡೋಣ ಅಂತಿದ್ದೀವಿ. ಇದು ಆಗೋರು ಹೋಗಲ್ಲ. ಯಾಕಂದ್ರೆ ಒಂದು ಏನಿಲ್ಲ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು. ಯಾರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಅವ್ರು ಹೇಳ್ತಾರೆ ಇಲ್ಲ ಯಾವ 3-4 ಜೊತೆ ಬಲಪಂಗಡ ಅಡ್ಡ ಬರ್ತಾ ಇದೆ ಅಂತ. ಅವರೇ ಅವ್ರ ಬಲಪಂಗಡ ಅಂದರೆ 4 ಜನ. ಈ ಕಡೆ ಖರ್ಗೆ ಸಾಹೇಬರು, ಎಸ್ ಸಿ ಮಹದೇವಪ್ಪ, ಪರಮೇಶ್ವರು, ಇವರೇ ಮುನಿಯಪ್ಪ ಅವ್ರು ಎಡಪಂಗಡ ಆಯಿತಾ. ಇವ್ರನ್ನೂ ಎದುರಿಸೋಕ್ಕಾಗೋದಿಲ್ಲ ಅಂದರೆ ನಂಗೆ ನಿಮ್ಗೆ ಸೇರಬೇಕು. ನೀವು ಕೊಟ್ಟು ಮಾತು ನಿಂತಿಲ್ಲ ಸರ್. ಸಾಮಾಜಿಕ ನ್ಯಾಯದಡಿ ಮಾತಾಡ್ತೀರಲ್ಲ, ಸರ್ವರಿಗೂ ಸಮಪಾಲು ಅಂತೀರಾ, ಆಮೇಲೆ ಎಲ್ಲರಿಗೂ ನ್ಯಾಯ ಕೊಡ್ತೀನಿ ಅಂತೀರಾ, ಬಡತನದಿಂದ ಬಂದಿದ್ದೀನಪ್ಪ ಅಂತಾರೆ, ಎಲ್ಲ ಮರ್ತೋದ್ರ ತಾವು. ನಾನು ನೇರವಾಗಿ ಕೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್, ನೇರವಾಗಿ ಕೇಳ್ತೀನಿ. ನಾನು ನಿವೃತ್ತ IPS ಅಧಿಕಾರಿ, ನಾನು ನನ್ನ 2 ವರ್ಷ ಜನ ಸೇರಿಸಿದ್ದೆ ಸರ್ ತಮ್ಮ ಜೊತೆ, ನಾವು ಗೊತ್ತಿದೆ. ನೀವು ಅವತ್ತೇನು ಹೇಳಿದ್ರಿ 11-12 ವರ್ಷದಿಂದ ಅದನ್ನು ನಡೆಸ್ಕೊಡಿ. ಈಗಲೂ ಅದು ಹಿಡಿಯೋದಕ್ಕೆ ಮೊದಲು ಮಾಡಿಬಿಟ್ಟು ಹೋದರೆ ನಿಮ್ಗೆ ಶ್ರೇಯಸ್ ಆಗ್ತದೆ. ನೀವು ದೇವರ ಸ್ಥಾನ ತುಂಬಿರೋದಕ್ಕೆ ಅರ್ಥ ಬರ್ತದೆ. ಇಲ್ಲ ಅಂದರೆ ಬರೀ ದೇವರ ಸ್ಥಾನ ರೆಕಾರ್ಡ್ ಬರೀತೀನಿ ನಾನು ಹಾಗೆ ನಾವು ಯಾವುದೇ ರೀತಿ ಸಾಮಾಜಿಕ ನ್ಯಾಯ ಕೊಡಲ್ಲ ನನ್ನ ಮಾತನ್ನು. ಮಡಿವಾಳರ ಪ್ರತಿಭಟನೆ ನಡೆಯುತ್ತಿದ್ದ ಸ್ವತಂತ್ರ ಉದ್ಯಾನವನಕ್ಕೆ ಭೇಟಿ ನೀಡಿದ್ದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ ಖರ್ಗೆ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು ಮತ್ತು ಪ್ರತಿಭಟನಾಕಾರರ ಎಲ್ಲ ಬೇಡಿಕೆಗಳನ್ನು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನೆರೆದಿದ್ದ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು.